ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಸಮೃದ್ಧ ಅಂತ. ಹಾ ನಾನಿರೋದು ಬಾಗೇಪಲ್ಲಿಯಲ್ಲಿ. ಹಾ ಈಗ ನೀವೇನ್ ನೋಡ್ತಿದ್ದೀರಾ, ಇದು ಕೂಡಲ್ ಬ್ರೀಡ್ ಅಂತ. ಕೂಡಲ್ಲ. ಕೂಡಲ್ ಬ್ರೀಡ್. ಓಕೆ. ಇದ್ರ ಹೆಸರು ಬಂದ್ಬಿಟ್ಟು ಮಾಯಾ ಅಂತ. ಹಾ ಇದ್ರ ಹೆಸರು ಚೋಟು ಅಂತ. ಹಾ ಸೊ ಕೂಡಲಲ್ಲಿ 3 ತರ ಇದೆ. 3 ತರ. ಹಾ. ಓಕೆ. ಶಾರ್ಟ್ ಬ್ರೀಡು, ಹಾ ಟಾಯ್ ಬ್ರೀಡು, ಮಿನಿಯೇಚರ್, ಹಾ ಮತ್ತೆ ಶಾರ್ಟ್ ಬ್ರೀಡ್ ಅಂತ 3 ವೆರೈಟೀಸ್ ಇದೆ. ಹೌದು. ಓಕೆ. ಸೊ ಇದು ಬಂದ್ಬಿಟ್ಟು ಟಾಯ್ ಬ್ರೀಡು. ಓಕೆ. ಇದು ಇವೆರಡು ಈಗ ಆಕ್ಚುಲಿ ಎರಡು ಟಾಯ್ ಬ್ರೀಡ್ ಏನಾ? ಎರಡು ಟಾಯ್ ಬ್ರೀಡೆ. ಓಕೆ. 1.5 ವರ್ಷ ಆಗ್ತಿದೆ ಇವೆರಡು. ಹಾ ಏಜ್ ಇದ್ರ ಬಂದ್ಬಿಟ್ಟು. ಹಾ ಇದೊಂದ್ಸತಿ ಬ್ರೀಡ್ ಮಾಡಿ ಒಂದ್ಸತಿ ಮರಿ ಹಾಕಿದೆ. ಆ ಕಡೆದಾ? ಹಾ. ಲೆಫ್ಟ್ ನಿಮ್ಮ ರೈಟ್ Right ಸೈಡ್ side ಇದೆಯಲ್ಲ ಅದು. ಓಕೆ. ಮೂರ್ ಮರಿ ಹಾಕಿದೆ. 3 ಮರಿ ಹಾಕಿತ್ತಾ? ಹೌದು, ಫಸ್ಟ್ ಟೈಮ್. ಫಸ್ಟ್ ಟೈಮ್. ಓಕೆ. ಅದು ಇನ್ನ ಚಿಕ್ಕದ? ಇದು ಇನ್ನೂ ಚಿಕ್ಕದು. ಹಿಂಗೆ ಇದು ಈಗ 1 ವರ್ಷ ಆಗಿದೆ. ಇದು? ಇದು ಈಗ ಒಂದು ಆಲ್ಮೋಸ್ಟ್ ಒಂದು 1.5 ವರ್ಷ ಆಗ್ತಾ ಬರ್ತದೆ. 1.5 ವರ್ಷ ಆಗ್ತಾ ಇದೆ. ಹಾ. ಓಕೆ, ಫೈನ್. ಅಂದ್ರೆ ಇವಾಗ ನೀವು ಪೂಡಲ್ನೇ ಸಾಕಿದಿರಲ್ಲ, ಇದೇ ಬ್ರೀಡ್ನ ಸಾಕಿದಿರ ಇವಾಗ ಪ್ರೆಸೆಂಟ್? ಮುಂಚೆ ಎಲ್ಲ ಬೇರೆ ಬ್ರೀಡ್ಸ್ ಎಲ್ಲ ಇತ್ತಾ? ಮುಂಚೆ ಎಲ್ಲ ಬೇರೆ ಬ್ರೀಡ್ ಸಾಕಿದ್ದೆ, ಹಾ. ಬಟ್ ಅವೇ ಸಾಕೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಓಕೆ. ಇದು ಸ್ವಲ್ಪ ಸಾಕೋದು ಈಸಿ. ಹಾ. ಮನೆಯಲ್ಲಿ ತುಂಬಾ ಫ್ರೆಂಡ್ಲಿ ಆಗಿರುತ್ತವೆ. ಹಾ. ಆ ತರ. ಓಕೆ. ಮನೆಯಲ್ಲೇ ನೋಡ್ಕೋತೀರಾ? ಹ್ಮ್. ಹೊರಗಡೆ ಕಟ್ ಹಾಕೋದು ಅಥವಾ ಆ ತರ ಏನಿಲ್ಲ? ಆ ತರ ಏನಿಲ್ಲ. ಮನೆಯಲ್ಲ ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಇರ್ತವೆ. ಮನೆಯವ್ರ ಜೊತೆ ಫ್ರೆಂಡ್ಲಿ ಆಗಿರುತ್ತೆ. ಮನೆಯವ್ರ ಜೊತೆ. ಹಾ ಹಾ ಹಾ. ಇದು ರ್ಯಾಶ್ ಆಗೋದು ಆ ಥರದ್ದೇನಿರಲ್ಲ. ಓಕೆ. ಫುಲ್ ಫ್ರೆಂಡ್ಲಿ ಆಗಿರುತ್ತೆ. ಫುಲ್ ಫ್ರೆಂಡ್ಲಿನಾ? ಹ್ಮ್. ಹಾ ಹಾ. ಇವಾಗ ವೀಕ್ಷಕರಿಗೆ ಅಂದ್ರೆ ಒಂದು ಮಾಹಿತಿ ಅಂದ್ರೆ ಇದ್ರ ಪ್ರೈಸ್ ಏನಿರ್ಬೋದು ಏನು ಅಂತ ಹೇಳಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತುಂಬಾ ಚೆನ್ನಾಗಿರೋ ಬ್ರೀಡಲ್ಲಿ, ಟಾಯ್ ಬ್ರೀಡಲ್ಲಿ ನಿಮಗೆ ಬೇಕು ಅಂದ್ರೆ, ಹಾ. ಇಂಪೋರ್ಟೆಡೇ ಬೇಕು ಅಂದ್ರೆ ಹಾ. 1 ಲಕ್ಷ, 1.5 ಲಕ್ಷ ಹಾ. ಎಲ್ಲ ಇರುತ್ತೆ. ಓಕೆ. ಬಟ್ ಈಗ ಇಂಡಿಯಾದಲ್ಲೇ ಬರ್ತಿದೆ. ಹ್ಮ್. ಆಕ್ಚುಲಿ ಇಂಡಿಯಾದಲ್ಲಿರೋ ಪ್ರೈಸ್ ನಿಮ್ಗೆ ಈಗಿರೋ ಪ್ರೈಸು ಒಂದು 50,000 ಇದೆ ಇವಾಗ ಇವಾಗ ಪ್ರೆಸೆಂಟ್ ಈ ಬ್ರೀಡ್? ಹೌದು ಹೌದು. ಇವಾಗ ನೀವು ಹೇಳಿದ್ರಲ್ಲ ಟಾಯ್ ಬ್ರೀಡ್ ಹೌದು. ಮತ್ತೆ ಮಿನಿಯೇಚರ್ ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರಿ? ಸ್ಟ್ಯಾಂಡರ್ಡ್. ಹಾ. ಓಕೆ. ಅದರಲ್ಲೂ ಪ್ರೈಸ್ ವೇರಿಯೇಷನ್ ಇದೆಯಾ ಹಿಂಗೆ ಅಂತ ಹೇಳಿ? ಪ್ರೈಸ್ ವೇರಿಯೇಷನ್ ಅಂತೂ ತುಂಬಾ ಇರುತ್ತೆ. ಹಾ ಹಾ ಹಾ. ಅಂದ್ರೆ ಯಾವ ಈಗ- ಬ್ರೀಡ್ಗೆ ಮೋರ್ ಅಂದ್ರೆ ಈಗ ಜಾಸ್ತಿ? ಆಕ್ಚುಲಿ ಎಲ್ಲಾರು ಇಷ್ಟಪಡೋದು ಟಾಯ್ ಬ್ರೀಡು. ಓಕೆ. ಯಾಕಂದ್ರೆ ಚಿಕ್ಕದಾಗಿರುತ್ತೆ, ಹ್ಮ್. ಆಟ ಆಡ್ಬೋದು ಚೆನ್ನಾಗಿ, ಹಾ ಎಲ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಹಾ. ನೀವು ಮನೇಲೆ ಬಿಟ್ಟೋಗೋಕ್ಕಾಗಲ್ಲ ಅಂದ್ರೆ ಆಚೆ ಕಡೆನೂ ಕರ್ಕೊಂಡು ಹೋಗ್ಬೋದು. ಓಕೆ. ಆ ಥರ ಆಕ್ಸೆಸಿಬಲ್ ಆಗಿರುತ್ತೆ. ಓಕೆ. ಹಂಗೆ. ಬ್ರೋ, ಇವಾಗ ನೀವು ಹೇಳಿದ್ರಲ್ಲ ಹ್ಮ್. ಇದ್ರ ಪ್ರೈಸಸ್ ಎಲ್ಲ ಹೇಳಿದ್ರಿ. ಹ್ಮ್. ಬಟ್ ಇವಾಗ ನೀವು ಇದ್ರಲ್ಲಿ 3 ವೆರೈಟೀಸ್ ಹೇಳಿದ್ರಲ್ಲ, ಸ್ಟ್ಯಾಂಡರ್ಡ್, ಮಿನಿಯೇಚರ್ ಮತ್ತೆ ಟಾಯ್ ಬ್ರೀಡ್ ಅಂತ ಹೇಳಿ. ಹೌದು. ಪ್ರೈಸಸ್ ಯಾವ್ಯಾವ ತರ ವೇರಿ ಆಗುತ್ತೆ ಹೇಳ್ಬೋದಾ? ಈಗ ಇಂಡಿಯಾದಲ್ಲಿ ಜಾಸ್ತಿ ಸಿಗೋದು ಅಂದ್ರೆ ಟಾಯ್ ಮತ್ತೆ ಮಿನಿಯೇಚರ್. ಹಾ. ಟಾಯ್ ಕೂಡಲ್ಲಿ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಮಾರ್ಕೆಟ್ ಇರೋದು ಹಾ. ಒಂದು 40,000 ರಿಂದ 50,000 ಇದೆ. ಹಾ. ಅಂದ್ರೆ ಡಿಫರ್ ಆಗುತ್ತೆ, ಮೇಲ್ Differ ಬೇಕಾ ಫಿಮೇಲ್ ಬೇಕಾ ಅನ್ನೋದ್ರಲ್ಲಿ. ಓಕೆ. ಓಕೆ. ಫಿಮೇಲ್ ಆದ್ರೆ ಕಂಪ್ಯಾರಿಟಿವ್ಲಿ ಕಡಿಮೆ ಹಾ. ಮೇಲ್ಗಿನ. ಹಾ. ಇನ್ನ ಮಿನಿಯೇಚರ್ ಅಲ್ಲಾದ್ರೆ ಸ್ವಲ್ಪ ಕಡಿಮೆ, ಓಕೆ. ಒಂದು 20,000 ರಿಂದ 30,000 ಸಿಗುತ್ತೆ. ಹಾ. ಬಟ್ ಅದೇ ಕಲರು, ಮೇಲು ಫಿಮೇಲು ಹಾ. ನಿಮಗೆ ಯಾವ್ದು ಕಂಪ್ಯಾಟಿಬಲ್ ಇರುತ್ತೋ ಹಾ. ಮತ್ತೆ ಅದ್ರ ಮೇಲೆ ಪ್ರೈಸ್ ಡಿಫರ್ ಆಗ್ತಾ ಇರುತ್ತೆ. ಡಿಫರ್ ಆಗುತ್ತೆ. ಓಕೆ. ಇನ್ನ Standard ಸ್ಟ್ಯಾಂಡರ್ಡ್ ಆದ್ರೆ ಸ್ಟ್ಯಾಂಡರ್ಡ್ ಇಂಡಿಯಾದಲ್ಲಿ ಅಷ್ಟಿಲ್ಲ. ಓಕೆ. ಆಕ್ಚುಲಿ ಅದೆಲ್ಲ ಇಟಲಿಯಲ್ಲಿ ಜಾಸ್ತಿ. ಇಟಲಿ. ಇದು ಒರಿಜಿನ್ ಬಂದ್ಬಿಟ್ಟು ಇಟಲಿಯಿಂದ. ಇಟಲಿಯಿಂದ. ಓಕೆ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಯಾವ್ದು ಒಳ್ಳೇದು ಅನ್ಸುತ್ತೆ ಈ 3 ವೆರೈಟಿಯಲ್ಲಿ? ಯಾವ್ದು ಓಕೆ ಅನ್ಸುತ್ತೆ ನಿಮ್ ಪರ್ಸೆಪ್ಷನ್ ಅಲ್ಲಿ? ನನ್ನ ಪರ್ಸೆಪ್ಷನ್ ಅಲ್ಲಿ ಲೈಕ್ ಟಾಯ್ ಬ್ರೀಡೇ ನಿಮ್ಗೆ ಬೆಟರು. ಓಕೆ. ಅಂದ್ರೆ ಚೆನ್ನಾಗೂ ಇರುತ್ತೆ, ತುಂಬಾ ಚಿಕ್ಕದು, ಹಾ. ಮೈಂಟೆನೆನ್ಸ್ ಕೂಡ ಕಡಿಮೆ. ಹಾ. ಈಗ ಇದೆಲ್ಲ ಕೂದಲೆಲ್ಲ, ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ಇವಕ್ಕೆ ಕೂದಲು ಉದ್ರಲ್ಲ. ಓಕೆ. ಬೇರೆ ನಾಯಿಗಳೆಲ್ಲ ಜಾಸ್ತಿ ಕೂದಲು ಉದುರುತ್ತೆ, ಮನೆಯಲ್ಲಿ ಶೆಡ್ಡಿಂಗ್ ಆಗ್ತಾ ಇರುತ್ತೆ ಸೀಸನ್ ವೈಸು. ಹಾ. ಈ ನಾಯಿಗಳಿಗೆ ಶೆಡ್ಡಿಂಗ್ ಎಲ್ಲ ಆಗಲ್ಲ. ಓಕೆ. ಕೂದಲೆಲ್ಲ ಮನೇಲಿ ಏನು ಉದ್ರಲ್ಲ. ಹಾ. ಸೊ ಈಸಿಯಾಗಿ ಸಾಕ್ಬೋದು. ಈಸಿಯಾಗಿ ಸಾಕ್ಬೋದು. ಹಾ. ಇದಕ್ಕೆ ಫುಡ್ ಎಲ್ಲ ಏನ್ ಕೊಡ್ತೀರಾ? ಫುಡ್ಡು ನಾವು ಈಗ ಡೈಲಿ ಅನ್ನ ಮೊಸರು ಹಾಕ್ತೀವಿ, ಓಕೆ. ಅವಾಗ ಅವಾಗ ಮೊಟ್ಟೆ. ಹಾ. ಯೂಶಲಿ ಒಂದು ವೀಕ್ಲಿ ಒಂದು 3 to 4 ಟೈಮ್ಸ್ ಹಾಕ್ತೀವಿ ಹಾ. ಮೊಟ್ಟೆನ. ಹಾ. ಮತ್ತೆ ಬೇರೆ ಇನ್ನೇನು ಹಾಕಲ್ಲ. ನಾವು ವೀಗನ್ಸ್ ಆಗಿರೋದ್ರಿಂದ
ಅದಕ್ಕೆ ಮೊಟ್ಟೆನೆ ಹಾಕೋದು. ಮೊಟ್ಟೆ ಹಾಕ್ತೀರಾ? ಹೌದು. ಓಕೆ. ಅಂದ್ರೆ ಸ್ಟಾರ್ಟಿಂಗ್ ನಾವು ಚಿಕ್ಕದಿದ್ದಾಗ ತಂದಾಗ ರಾಯಲ್ ಕ್ಯಾನನ್ ಯೂಸ್ ಮಾಡ್ತಿದ್ದೆ ಒಂದು 3 to 4 months. ಓಕೆ. ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಆಗ್ತಾ ಇದ್ರಿ ಆ ಥರ ಎಲ್ಲ. ಇವಾಗ ನಾರ್ಮಲಿ ನಿಮ್ದು ಏನ್ ಫುಡ್ ಇರುತ್ತೋ ಅದನ್ನೇ ಫೀಡ್ ಮಾಡ್ತಾ ಇರ್ತಾರೆ. ದೊಡ್ಡದಾದ್ಮೇಲೆಲ್ಲ ನಾರ್ಮಲ್. ಹಾ 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 ಹಾ. ಸೊ ನೀವು ಎಲ್ಲಿಂದ ತಗೊಂಬಂದ್ರಿ ಇದು? ಎರಡು ಸಾಕಿದಿರಲ್ಲ ಈಗ. ಹೌದೌದು. ಸೊ ಒಂದನ್ನೇ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೌದು. ಸೊ ಅಂತದ್ರಲ್ಲಿ ಎರಡೆರಡು ಮೇಂಟೈನ್ ಮಾಡಕ್ ಆಗುತ್ತಾ ಯಾವ ತರ ಅಂತ? ಹೌದು. ಈಗ ಮೇಂಟೈನ್ ಮಾಡೋದೇನಿಲ್ಲ. ಈಗ ಒಂದು ದೊಡ್ಡ ಬ್ರೀಡ್ ಸಾಕೋದು ಒಂದೇ, ಇದೊಂದು 10 ನಾಯಿಗಳು ಒಂದೇ. ಮೇಂಟೆನೆನ್ಸ್ ಈಸಿನೇ, ಫ್ರೆಂಡ್ಲಿ. ಬಟ್ ತೀಟೆ ಮಾಡ್ತಿರ್ತವೆ, ಅಷ್ಟೇ. ಮನೇಲೇ ಇರ್ತವೆ. ಮನೇಲಿ ಇರ್ತವೆ. ಏನು ನೀವು ವಾಕಿಂಗ್ ಕರ್ಕೊಂಡು ಹೋಗ್ಬೋದು, ಬಟ್ ನಾವು ಕರ್ಕೊಂಡು ಹೋಗ್ತಿಲ್ಲ ಅಷ್ಟೇ. ಹೊರಗಡೆ ಕರ್ಕೊಂಡು ಹೋಗ್ಬೇಕು ರೆಗ್ಯುಲರ್ ಆಗಿ ಆ ತರದ್ ಏನಿಲ್ಲ, ಮನೇಲೇ ಇರುತ್ತೆ. ಹೌದು. ನಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ತರ ಇರ್ತವೆ. ಹೌದು. ಇದು ಬೇರೆಯವ್ರಿಗೇನು ಇದು ಮಾಡೋದಿಲ್ಲ, ಅಂದ್ರೆ ಸೆಕ್ಯೂರಿಟಿ ಪರ್ಪಸ್, ಪ್ರೊಟೆಕ್ಷನ್ ಗೆ ಆ ತರ ವೆರೈಟೀಸ್ ಅಲ್ಲ. ಹೋಮ್ಲಿ ಮನೆಯಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ತರ ಇರುತ್ತೆ. ಇದು ಇವಾಗ ಫಾರ್ ಎಕ್ಸಾಂಪಲ್ ಜ್ವರ ಗಿರ ಬರುವಂತದ್ದು, ಹೆಲ್ತ್ ಇಶ್ಯೂಸ್ ಆಗೋಂಥದ್ದು ಆ ತರದೆಲ್ಲ ಇದೆಯಾ? ನಾಯಿ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಯಾವುದೇ ಅನಿಮಲ್ ಪ್ರಾಣಿಗಳಾಗ್ಲಿ ಬಂದೇ ಬರುತ್ತೆ, ಬಟ್ ಕೇರ್ ಮಾಡ್ಬೇಕು. ಓಕೆ. ನಾನು ಕೇಳ್ತಾ ಇರೋದೇನು ಅಂದ್ರೆ, ಈಗ ಇದು ಸ್ವಲ್ಪ ಡೆಲಿಕೇಟಾ ಅಥವಾ ಇಮ್ಯುನಿಟಿ ಇರುತ್ತಾ ಇವಕ್ಕೆ ಅಂತ? ಇರುತ್ತೆ, ನಾರ್ಮಲ್ ಬೇರೆ ಡಾಗ್ಸ್ ತರಾನೇ ಇರ್ತವೆ. ಓಕೆ. ಏನಂತ ಫ್ರೀಕ್ವೆಂಟ್ ಆಗಿ ಹೆಲ್ತ್ ಇಶ್ಯೂಸ್ ಎಲ್ಲ ಬರೋದು ಆ ಥರದ್ದೇನಿಲ್ಲ. ಹಾ. ಓಕೆ. ಇವೆಲ್ಲ ಊರಿಗೆಲ್ಲ ಹೋದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರ ಹತ್ರ ಬಿಟ್ಟು ಹೋದ್ರೆ ಅಡ್ಜಸ್ಟ್ ಆಗುತ್ತಾ ಇದು? ಫಾರ್ ಎಕ್ಸಾಂಪಲ್ ಇಲ್ಲಿ ಟೌನ್ ಆಗಿರೋದ್ರಿಂದ ಊರಿಗೆ ಹೋಗ್ಬೇಕಾದ್ರೆ ಯಾರ ಮನೇಲಾದ್ರೂ ಬಿಡ್ಬೇಕಾಗುತ್ತೆ. ಈ ಸಿಟೀಸ್ ಅಲ್ಲಿ ಅಂತಂದ್ರೆ ಅದಕ್ಕೆ ಅಂತ ಸೆಂಟರ್ಸ್ ಇರುತ್ತೆ, ಅಲ್ಲಿ ಬಿಡ್ಬೋದು. ಬಟ್ ಇದಕ್ಕೆಲ್ಲ ಯಾವ ತರ ಇದು ಮಾಡ್ತೀರಾ ಅಂತ ಹೇಳಿ? ನಾವು ಯೂಶಲಿ ನಾನು ನನ್ನ ಫ್ರೆಂಡ್ಸ್ಗೆ, ಇಲ್ಲಾಂದ್ರೆ ಯಾರೋ ಒಬ್ರಿಗೆ ಅಕ್ಕಪಕ್ಕ ಮನೆಯವ್ರಿಗೆ ಹೇಳೋಗ್ತೀನಿ. ಯಾಕಂದ್ರೆ ಇದು ಫ್ರೆಂಡ್ಲಿ ನೇಚರ್ ಅಲ್ವಾ, ಅವ್ರಿಗೂ ಫ್ರೆಂಡ್ಲಿ ಆಗಿರುತ್ತೆ. ಏನು ಒಬ್ರಿಗೆ ತೊಂದರೆ ಮಾಡಲ್ಲ. ಅದರಿಂದ ಅವ್ರಿಗೆ ಹೇಳೋಗಿರ್ತೀವಿ, ಅವ್ರಿಗೆ ನೋಡ್ಕೋತಾರೆ. ಫುಡ್ ವಿಚಾರದಲ್ಲ ಸೇಮ್. ಒಂದ್ 2-3 ದಿವಸ ಎಲ್ಲ ಹೋಗಿ ಬಂದ್ರು ಮ್ಯಾನೇಜ್ ಆಗುತ್ತೆ. ಸೊ ನೀವು ಇದೇ ಬ್ರೀಡ್ ತರಬೇಕು ಅಂತ ನಿಮ್ಗೆ ಹೆಂಗ್ ಇನ್ಸ್ಪೈರ್ ಆದ್ರಿ, ಅಥವಾ ಏನು ರೀಸನ್ ಅಂತ ಹೇಳಿ? ಇಲ್ಲ, ಆಕ್ಚುಲಿ ನಾನು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ತಂದಿದ್ದಿ ನಾಯಿಗಳು. ನಾನು ಮುಂಚೆ ತುಂಬಾ ನಾಯಿಗಳು ಸಾಕಿದ್ವಿ, ಜರ್ಮನ್ ಶೆಪರ್ಡು, ಲ್ಯಾಬ್ರಿಡರು ಅವೆಲ್ಲ ಸಾಕಿದ್ವಿ. ಬಟ್ ಆಕ್ಚುಲಿ ಇದು ಬ್ರೀಡಿಂಗ್ ಮಾಡೋಣ ಅಂತಾನೆ ತಂದಿದ್ದು. ಯೂಶಲಿ ಈಗ ಇವೆಲ್ಲ ವ್ಯಾಲ್ಯೂ ಜಾಸ್ತಿ ಇದೆ, ಈಗ ಮಾರ್ಕೆಟ್ ಅಲ್ಲಿ ತುಂಬಾ ವ್ಯಾಲ್ಯೂ ಇದೆ. ಸೊ ಹಂಗಾಗಿ ಅದರಿಂದ ತಂದಿದ್ದು. ಈಗ ಈ ಮರಿಗಳೆಲ್ಲ ಒಂದು 40-45K ವರೆಗೂ ಹೋಗುತ್ತೆ. ಆಲ್ರೆಡಿ ಒಂದ್ಸಲ ಮರಿ ಬ್ರೀಡಿಂಗ್ ಆಗಿ ಒಂದ್ಸಲ ಮರಿ ಕೊಟ್ಟಿದ್ದೀರಾ? ಒಂದ್ 3 ಮರಿ ಕೊಟ್ಟಿದ್ದೀರಾ? ಓಕೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದ್ರ, ಅಂದ್ರೆ ಇವಾಗ ಜೊತೆಲಿ ಇದ್ರೇನೆ ಅವು ಚೆನ್ನಾಗಿರುತ್ತೆ, ಇಲ್ಲ ಹೋದ್ರೆ ಹೊರಗಡೆ ಹೋದ್ರೆ ಒಂಥರ ಅವು ಯಾವಾಗೂ ಅಂದ್ರೆ ಬೇಜಾರಾಗ್ಬಿಡುತ್ತೆ, ಆ ತರದ್ದು ಏನಾದ್ರ ಕಾನ್ಸಿಕ್ವೆನ್ಸಸ್ ಇರುತ್ತೆ? ಯಾಕಂದ್ರೆ ಅದಕ್ಕೂ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಒಬ್ಬರನ್ನೇ ಅಂತ ಏನಿರಲ್ಲ. ಲೈಕ್ ಫ್ಯಾಮಿಲಿ ಅವ್ರ ಜೊತೆಗಿದ್ರೆ ಅದು ಹ್ಯಾಪಿ ಆಗಿರುತ್ತೆ. ಓಕೆ. ಅಂದ್ರೆ ಯಾರನ್ನ ಇಲ್ಲ ಅಂದ್ರೆ ಅವಕ್ಕೂ ಮೂಡ್ ಆಫ್ ಆಗುತ್ತೆ. ನಿಮ್ಗೆ ಯಾವತ್ತೂ ಏನು ಅನ್ಸಿಲ್ವಾ, ಅಂದ್ರೆ ಯಾಕಪ್ಪ ಇವು ಸುಮ್ಮನೆ ಮೇಂಟೈನ್ ಮಾಡೋದಕ್ಕೆಲ್ಲ ಹಂಗೆ ಅಂತ ಹೇಳಿ, ಅಥವಾ ಪ್ಯಾಷನ್ ಇವ್ರು ಓಕೆ ಅಂತ ಅನ್ಸುತ್ತಾ? ಇಲ್ಲ, ಅನ್ಸುತ್ತೆ, ಬಟ್ ಸಾಕ್ಬೇಕಲ್ವಾ. ಒಂದ್ಸತಿ ಸಾಕದ್ಮೇಲೆ ಇವಕ್ಕೂ ಬಿಟ್ಟಿರಕ್ಕಾಗಲ್ಲ. ಆತರ ಒಂದ್ಸಲ ಸಾಕದ್ಮೇಲೆ ಮುಗೀತಷ್ಟೇ. ಅವು ನಮ್ಮನ್ ಬಿಟ್ಟಿರಲ್ಲ, ಹಂಗಾಗಿ ಸಾಕ್ಲೇಬೇಕು. ಹೌದೌದೌದು. ಇದು ಎತ್ಕೊಳಕ್ಕೆಲ್ಲ ವೆಯ್ಟ್ ಇರುತ್ತಾ? ಇದಾ ಎತ್ಕೊಳಕ್ ಏನಿಲ್ಲ, ಇದೆಲ್ಲ ಒಂದು ಯೂಶಲಿ ಒಂದು 2 to 3 kgs ಇರುತ್ತೆ. ಮ್ಯಾಕ್ಸಿಮಮ್ 4 to 5 kgs ಆಗ್ಬೋದು ಅಷ್ಟೇ. ಅಷ್ಟೊಳಗಡೆ ಅಷ್ಟೇ. ಮನೇಲೆ ಈ ತರ ಓಡಾಡ್ಕೊಂಡಿರುತ್ತೆ, ಆರಾಮಾಗಿರುತ್ತೆ. ನೋಡಿ ಯಾವ ತರ ಇದ್ ಮಾಡ್ತಿದೆ ಅಂತ ಹೇಳಿ. ಇವಾಗ ಪೂಡಲ್ ಈ ಪಪ್ಪೀಸ್ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಏನು ಅಂತ ಹೇಳ್ಬೋದಾ? 9036116426. ಓಕೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ, ಪೂಡಲ್ ಪಪ್ಪೀಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ತಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.